ಕೆಲವೊಂದು ಯೂನಿಕ್ ಪ್ರಶ್ನೆಗಳು ಹಿಂದಿನ RRBಯಲ್ಲಿ ಬಂದಿರತಕ್ಕಂಥ ಅವ್ರನ್ನ ಡೈರೆಕ್ಟಾಗಿ ನಾನು ತೆಗೆದುಕೊಂಡಿದ್ದೀನಿ. ಅದನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವೆಲ್ಲ ಯೂನಿಕ್ ಪ್ರಶ್ನೆಗಳು, ಅದರಿಂದ ಇದನ್ನು ನೋಡ್ಕೊಳ್ಳಿ ಸಾಲ್ವ್ ಮಾಡೋದು ಹೇಗೆ ಅಂತ. ನೋಡಿ, ಸ್ಕ್ವೇರ್ ರೂಟ್ 2 ಅಂತ ಇದ್ರೆ ನಾವು ಸಾಲ್ವ್ ಮಾಡ್ಬೋದು. ಬಟ್ ಸ್ಕ್ವೇರ್ ರೂಟ್ 2 ಪ್ಲಸ್ ಸ್ಕ್ವೇರ್ ರೂಟ್ 2 ಪ್ಲಸ್ ಸ್ಕ್ವೇರ್ ರೂಟ್ 2 ಈ ರೀತಿಯಾಗಿದ್ದಾಗ ಯಾವ ರೀತಿ ಸಾಲ್ವ್ ಮಾಡೋದು? ಇನ್ಫಿನಿಟಿವರೆಗೂ ಹೋಗ್ತಾ ಇದೆ, ಇದರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಅವರು ಪ್ರಶ್ನೆನ ಕೇಳಿದ್ದಾರೆ. ಮೊದಲನೇದಾಗಿ x ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 2 ಪ್ಲಸ್ ಸ್ಕ್ವೇರ್ ರೂಟ್ 2 ಪ್ಲಸ್ ಸ್ಕ್ವೇರ್ ರೂಟ್ 2 ಅಂತ ನಾನು ಬರ್ಕೋತೀನಿ. ನಾನು ಇದನ್ನು ಹೊರತುಪಡಿಸಿ ಸ್ಕ್ವೇರ್ ಮಾಡ್ತೀನಿ ಮೊದಲನೇ ಸಲ. ಒಂದು ಸ್ಕ್ವೇರ್ ಹೊರಟೋಗ್ಬಿಡುತ್ತೆ ಇಲ್ಲಿ, ಇನ್ನು ಉಳಿದಂಥದ್ದು ಹಾಗೆ ಇರುತ್ತೆ. 2 ಪ್ಲಸ್ ಸ್ಕ್ವೇರ್ ರೂಟ್ 2 ಪ್ಲಸ್ ಎಟ್ರಾ. ನಾನು ಇದಿಷ್ಟನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಇದು ಇನ್ ಜನರಲ್ ನೀವು ಇದೇ ರೀತಿ ಕನ್ಸಿಡರ್ ಮಾಡ್ಬೋದು. ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಪ್ಲಸ್ ಎಕ್ಸ್ ಅಂತ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು 0 ಆಗುತ್ತೆ. ಸೀದಾ ರೂಲ್ನ ಅಪ್ಲೈ ಮಾಡಿದ್ರೆ ನಿಮಗೆ ಎಕ್ಸ್ ಇಸ್ ಈಕ್ವಲ್ ಟು 2 ಆನ್ಸರ್ ಸಿಗುತ್ತೆ. ಅಥವಾ ಈ ರೀತಿಯಂಥ ಪ್ರಾಬ್ಲಮ್ಗಳನ್ನ ಕೊಟ್ಟರೆ ಇಲ್ಲಿ ಅಂಕೆಗಳು ಸೇಮ್ ಇರ್ತವೆ, ಚೇಂಜ್ ಆಗಲ್ಲ. ಆ ರೀತಿಯ ಸಂದರ್ಭದಲ್ಲಿ ನೀವು ಒಂದು ಫಾರ್ಮುಲಾವನ್ನು ಯೂಸ್ ಮಾಡ್ಬೋದು. ಫಾರ್ಮುಲಾ ಏನಪ್ಪ ಅಂದರೆ 4a ಪ್ಲಸ್ 1 ಪ್ಲಸ್ 1 ಹೊರಗಡೆ ಇದು ಡಿವೈಡ್ ಬೈ 2. ಈ ಒಂದು ಫಾರ್ಮುಲಾವನ್ನು ನೀವು ಯೂಸ್ ಮಾಡ್ಬೋದು. ಡೈರೆಕ್ಟಾಗಿ ಈ ಫಾರ್ಮುಲಾವನ್ನು ಯೂಸ್ ಮಾಡಿ ನೀವು ಆನ್ಸರನ್ನು ತಗೋಬೋದು. ಸ್ಕ್ವೇರ್ ರೂಟ್ 4a ಪ್ಲಸ್ 1 ಪ್ಲಸ್ 1 ಇದು ಹೊರಗಡೆ ಡಿವೈಡ್ ಬೈ 2. ಈ ಎ ಜಾಗದಲ್ಲಿ ಏನಿರುತ್ತೋ ಇದನ್ನು ನೀವು ಹಾಕೋಬೋದು. ಈಗ 2 ಇದೆ, ಸಪೋಸ್ 3 4 5 ಚೇಂಜ್ ಆದಂಗೆ ಇಲ್ಲಿ ಸಂಖ್ಯೆಗಳನ್ನ ಚೇಂಜ್ ಮಾಡ್ಕೋಬೋದು. ಈಗ 2ನ್ನ ಇಲ್ಲಿ ಚೇಂಜ್ ಮಾಡಿ ಸ್ಕ್ವೇರ್ ರೂಟ್ 4 ಇಂಟು 2 ಪ್ಲಸ್ 1 ಇದು ಹೊರಗಡೆ ಪ್ಲಸ್ 1 ಡಿವೈಡ್ ಬೈ 2. 4 2 8 8 ಪ್ಲಸ್ 1 9. ಸ್ಕ್ವೇರ್ ರೂಟ್ 9 ಪ್ಲಸ್ 1 ಡಿವೈಡ್ ಬೈ 2. ಸ್ಕ್ವೇರ್ ರೂಟ್ 9 ಅಂದರೆ 3 3 ಪ್ಲಸ್ 1 ಬೈ 2 3 ಪ್ಲಸ್ 1 ಅಂದರೆ 4 4 ಬೈ 2 ಅಂದರೆ 2. ಇದರಿಂದ ಆಯ್ಕೆ 2 ಸರಿಯಾದಂಥ ಉತ್ತರ. ನೀವು ಈ ಒಂದು ಫಾರ್ಮುಲಾವನ್ನು ಯೂಸ್ ಮಾಡ್ಬೋದು. ಇಲ್ಲಿ ಮೈನಸ್ ಇದ್ದರೆ ನೆಕ್ಸ್ಟ್ ಲೆಕ್ಕದಲ್ಲಿ ಹೇಳ್ತೀನಿ ಅದನ್ನು. ನೋಡಿ, ಈ ರೀತಿ ಮೈನಸ್ ಇದ್ದಾಗ ಏನು ಮಾಡೋದು? ಪ್ಲಸ್ ಇದ್ದಾಗ ಆ ರೀತಿ ಆಯಿತು, ಮೈನಸ್ ಇದ್ದಾಗ ಸೇಮ್ 4a ಪ್ಲಸ್ 1 ಸೇಮ್, ಬಟ್ ಇಲ್ಲಿ ಮೈನಸ್ 1 ಮಾಡ್ಕೊಳ್ಳಿ ಅಷ್ಟೇ. ಎ ಜಾಗದಲ್ಲಿ 6 ಇದೆ, 6 ಅಂದರೆ ಇಲ್ಲಿ ಕಾಮನ್ ಆಗಿ ಬರ್ತಕ್ಕಂಥದ್ದು ಯಾವ ರೀತಿ ಅಂದರೆ ರೂಟ್ ಎ ಮೈನಸ್ ರೂಟ್ ಎ ಮೈನಸ್ ರೂಟ್ ಎ ಈ ರೀತಿ ಬರ್ತಾವಲ್ಲ, ಆ ರೀತಿ ಆದಂಥ ಸಂದರ್ಭದಲ್ಲಿ ಈ ಫಾರ್ಮುಲಾವನ್ನು ಅಪ್ಲೈ ಮಾಡ್ಬೋದು. ಸ್ಕ್ವೇರ್ ರೂಟ್ 4 ಇಂಟು 6 ಪ್ಲಸ್ 1 ಮೈನಸ್ 1 ಡಿವೈಡ್ ಬೈ 2. 6 4 24 24 ಪ್ಲಸ್ 1 25. ಸ್ಕ್ವೇರ್ ರೂಟ್ 25 ಮೈನಸ್ 1 ಡಿವೈಡ್ ಬೈ 2. ಸ್ಕ್ವೇರ್ ರೂಟ್ 25 ಅಂದರೆ 5 5 ಮೈನಸ್ 1 ಬೈ 2 4 ಬೈ 2 2. ಸರಿಯಾದಂಥ ಉತ್ತರ 2. ಮತ್ತೊಂದು ಟಿಪಿಕಲ್ ಆದಂಥ ಪ್ರಶ್ನೆ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಸ್ಕ್ವೇರ್ ಕ್ಯೂಬ್ ಎಲ್ಲ ಇದೆ, ಸೇಮ್ ಇದನ್ನು ಕೂಡ ಅದೇ ರೀತಿ ಎಕ್ಸ್ ಅಂತ ತಗೊಳ್ಳಿ. ಸ್ಕ್ವೇರ್ ರೂಟ್ 2 ಪ್ಲಸ್ ಕ್ಯೂಬ್ ರೂಟ್ ಆಫ್ 4 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 2 ಪ್ಲಸ್ ಹಿಂಗೆ ಹೋಗ್ತಿರುತ್ತೆ ಇಂಟು, ಸಾರಿ ಇವೆಲ್ಲ ಮಲ್ಟಿಪ್ಲಿಕೇಶನು ಪ್ಲಸ್ ಅಲ್ಲ. ಇಲ್ಲೂ ಕೂಡ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿ. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಕ್ಯೂಬ್ ರೂಟ್ ಆಫ್ 4 ಇಂಟು ಸ್ಕ್ವೇರ್ ರೂಟ್ ಆಫ್ 2 ಇಂಟು ಕ್ಯೂಬ್ ರೂಟ್ ಆಫ್. ನೆಕ್ಸ್ಟ್ ನೀವೇನು ಮಾಡ್ಬೋದು, ಅದು ಏನೇ ಇರಲಿ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇಲ್ಲಿ 2 ಇಂಟು ಕ್ಯೂಬ್ ರೂಟ್ ಅಂತಿದೆ, ನೀವು ಇಲ್ಲಿ ಕ್ಯೂಬ್ ಒಂದು ತೆಗಿಬೇಕು, ಅದನ್ನು ತೆಗೆದುಬಿಡಿ. 2 ಕಡೆ ಕ್ಯೂಬ್ ಮಾಡಿ, ಕ್ಯೂಬಿಂಗ್ ಆನ್ ಬೋತ್ ಸೈಡ್. ಎಕ್ಸ್ ಸ್ಕ್ವೇರ್ ಹೋಲ್ ಕ್ಯೂಬ್ 2 ಕ್ಯೂಬ್ ಇಂಟು ಈ ಕ್ಯೂಬ್ ರೂಟ್ ಆಗುತ್ತೆ 4 ಇಂಟು ಆ್ಯಸ್ ಯೂಶುವಲ್ ರೂಟ್ ಇಂಟು ಕ್ಯೂಬ್ ರೂಟ್ ಇಂಟು ಅಂತ ಹೋಗುತ್ತೆ. ಈಗ ನಿಮ್ಗೆ ಇಷ್ಟು ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ ನಾನು. ಇಲ್ಲಿ ಎಕ್ಸ್ ಸ್ಕ್ವೇರ್ ಹೋಲ್ ಕ್ಯೂಬ್ ಇದೆ, 2 ಕ್ಯೂಬ್ ಇದೆ, 4 ಇದೆ. ಇನ್ನು ಉಳಿದಂಥ ಇಷ್ಟನ್ನು ಎಕ್ಸ್ ಅಂತ ನೀವು ಕನ್ಸಿಡರ್ ಮಾಡಿ, ಎಕ್ಸ್ ಅಂದ್ಕೊಳ್ಳಿ. ಇನ್ ಜನರಲ್ ನಿಮ್ಗೆ ಏನು ಸಿಗುತ್ತೆ ಆಗ? ಎಕ್ಸ್ ಟು ದ ಪವರ್ ಆಫ್ 6 2 ಇಂಟು 3 6 2 3 8 4 ಇಂಟು ಎಕ್ಸ್. ಸೊ ಒಂದು ಎಕ್ಸನ್ನು ಈ ಒಂದು ಎಕ್ಸ್ ಜೊತೆ ಕ್ಯಾನ್ಸಲ್ ಮಾಡಿ, ಎಕ್ಸ್ ಟು ದ ಪವರ್ ಆಫ್ 5 ಆಯಿತು. 8 4 32. 32ನ 2 ಘಾತ 5 ಅಂತ ಬರ್ಕೋಬೋದು. 2 ಘಾತ 5 ಇಂಡಿಸಸ್ ರೂಲ್ನ ಪ್ರಕಾರ ಇವೆರಡು ಸೇಮ್ ಇದೆ, ಅದರಿಂದ ಎಕ್ಸ್ ಇಸ್ ಈಕ್ವಲ್ ಟು 2. ಈ ಲೆಕ್ಕಗಳು ಯೂನಿಕ್ ಆಗಿದೆ, ಇದನ್ನು ಹೀಗೆ ಮಾಡಬೇಕು, ಬೇರೆ ಯಾವ ಮೆಥಡನ್ನು ಯೂಸ್ ಮಾಡೋಕ್ಕಾಗಲ್ಲ. ಅದರಿಂದ ಸ್ವಲ್ಪ ನೀವು ಹುಷಾರಾಗಿ ಇದನ್ನು ನೋಡ್ಕೋಬೇಕಾಗುತ್ತೆ. ಸೊ ವರ್ಗಮೂಲದ ಬಗ್ಗೆ ಕೂಡ ಪ್ರಶ್ನೆ ಬರ್ತಿರುತ್ತೆ. 49ನೇ ಪ್ರಶ್ನೆ, ಕ್ಯೂಬ್ ರೂಟ್ ಆಫ್ 1983
ಇದರ ಕ್ಯೂಬ್ ರೂಟನ್ನು ಹೇಗೆ ತೆಗೆಯೋದು, ಯಾಕಂದರೆ ಎಕ್ಸಾಮಲ್ಲಿ ಕ್ಯಾಲ್ಕುಲೇಟರ್ ಅಲೋ ಮಾಡೋದಿಲ್ಲ. ನಾನು ಇದ್ರ ಬಗ್ಗೆ ಈ ಚಾನಲಲ್ಲೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಸ್ಕ್ವೇರ್ ಮತ್ತು ಕ್ಯೂಬ್ನ ಹೇಗೆ ಕಂಡುಹಿಡಿಯೋದು ಅಂತ. ನಾನು ಇನ್ನೊಂದು ವೀಡಿಯೋದಲ್ಲಿ ಡೀಟೇಲಾಗಿ ನಿಮ್ಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಇಲ್ಲಿ ಹೇಗೆ ಅಂದರೆ ಕೊನೆಯ 3 ಡಿಜಿಟ್ಗಳನ್ನು ನಾವು ನೆನ್ಪಿಟ್ಕೋಬೇಕು. 3 ಇದ್ದರೆ 7 ಆಗುತ್ತೆ ಕ್ಯೂಬಲ್ಲಿ, 2 ಇದ್ದರೆ 8 ಆಗುತ್ತೆ. ಇನ್ನು ಉಳಿದಂಥ ಎಲ್ಲ ಸಂಖ್ಯೆಗಳು ಅವೇ ಬರ್ತವೆ. 1, 4, 5, 6 ಈ ಎಲ್ಲ ಸಂಖ್ಯೆಗಳ ಕೊನೆಯ ಸಂಖ್ಯೆಗಳು ಅವೇ ಬಂದಿರ್ತವೆ. ಸೊ ಇಷ್ಟನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು. ಸೊ 3 ಇದೆ, ಕೊನೆಯ ಸಂಖ್ಯೆ 7 ಆಗುತ್ತೆ. ಕೊನೆಯ 3 ಸಂಖ್ಯೆಗಳನ್ನು ನೀವು ಕಾಟ್ ಮಾಡಿ 19 ಮಾತ್ರ ನೀವು ಲೆಕ್ಕಕ್ಕೆ ಇಟ್ಕೊಳ್ಳಿ. ಕ್ಯೂಬ್ ರೂಟ್ ಆಫ್ ಇಷ್ಟಿದೆ, 3ರ ಕೊನೆಯ ಸಂಖ್ಯೆ 7 ರಿಪೀಟ್ ಆಗ್ತಕ್ಕಂಥದ್ದು. ನನ್ನ ಆ ಒಂದು ವಿಡಿಯೋ ನೋಡಿ, ಮಲ್ಟಿಪ್ಲಿಕೇಶನ್ ಟ್ರಿಕ್ಸ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ ನಿಮ್ಗೆ ಅರ್ಥ ಆಗುತ್ತೆ. 3 ಡಿಜಿಟನ್ನು ಕಾಟ್ ಮಾಡಿದ್ರೆ 19 ಉಳ್ಕೊಳ್ಳುತ್ತೆ. 19 2 ಕ್ಯೂಬ್ ಮತ್ತು 3 ಕ್ಯೂಬ್ನ ನಡುವೆ ಬರ್ತಕ್ಕಂಥ ಸಂಖ್ಯೆ. 2 ಕ್ಯೂಬ್ ಅಂದರೆ 8, 19 ಮತ್ತು 3 ಕ್ಯೂಬ್ ಅಂದರೆ 27. ಯಾವಾಗಲೂ ಲೆಸ್ಸರ್ ಇರ್ತದಲ್ಲ ಆ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಬೇಕು. ಅದರಿಂದ 2 ಅನ್ನು ನಾನು ಇಲ್ಲಿ ಪ್ಲೇಸ್ ಮಾಡ್ತೀನಿ. ಸೊ 27 ಕ್ಯೂಬ್ನ ಬೆಲೆ 19,683. ನೀವು ಈ ರೀತಿಯಾಗಿ ಬೇರೆ ಬೇರೆ ಲೆಕ್ಕಗಳನ್ನು ಕೂಡ ಮಾಡ್ಬೋದು. ಆ ಒಂದು ವಿಡಿಯೋನ ಹೋಗಿ ನೋಡಿ, ನಿಮಗೆ ಡೀಟೇಲ್ ಆಗಿರೋದು ಅರ್ಥ ಆಗುತ್ತೆ. ಸೊ 50ನೇ ಪ್ರಶ್ನೆ ಮತ್ತು ಕೊನೆ ಪ್ರಶ್ನೆ. ಈಗ 4 ಡಿಜಿಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಎಕ್ಸಾಮಲ್ಲಿ ತುಂಬ ಟೈಮ್ ಹಿಡಿತದೆ, ಸುಮಾರು 10ರಿಂದ 15 ನಿಮಿಷ ತಗೋಬೋದು. ಅಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಲೆಕ್ಕಗಳನ್ನು ಹೇಗೆ ಮಾಡೋದು? ಒಂದ್ಸಲ RRBಯಲ್ಲಿ ಈ ರೀತಿ ಲೆಕ್ಕ ಬಂದಿದೆ, 4 ಡಿಜಿಟ್, ಒಟ್ಟು 8 ಡಿಜಿಟನ್ನು ಮಲ್ಟಿಪ್ಲೈ ಮಾಡಬೇಕು. ಆ್ಯಸ್ ಯೂಶ್ವಲ್ ನೀವು 8ರಿಂದ ಮಲ್ಟಿಪ್ಲೈ ಮಾಡಬೇಕು, 9ರಿಂದ ಮಲ್ಟಿಪ್ಲೈ ಮಾಡಬೇಕು, ತುಂಬ ಲೆಂತ್ ಆಗುತ್ತೆ. ಅದಕ್ಕೆ ಇದನ್ನು ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಮೊದಲನೇದಾಗಿ ಈ ರೀತಿ ಲೆಕ್ಕಗಳನ್ನು ನಿಮಗೆ ಅವರು ಕೊಟ್ಟಾಗ ಮೊದಲು ನೀವೇನು ಮಾಡ್ಬೋದು ಅಂದರೆ ಈ ರೀತಿಯಾಗಿ ಬರ್ಕೊಳ್ಳಿ. 9 9 9 9 ಮೊದಲನೇದು, ಇದು 9 9 9 8. ಸೊ ಬೇಸ್ ಸಂಖ್ಯೆಗಳು ಅತ್ಯಂತ ಕ್ಲೋಸ್ ಇರೋಕ್ಕಂಥ ಬೇಸ್ ಸಂಖ್ಯೆ ಯಾವುದು? 10,000. 10,000ಕ್ಕೆ ಇವು ಎರಡು ರಿಲೇಟೆಡ್ ಆಗಿದೆ. ಇದನ್ನ ಬೇಸ್ ಅಂತ ಕರೀರಿ. ಬೇಸ್ 4 ಡಿಜಿಟ್ ಇದೆ, ಝೀರೋಸು, ಬೇಸ್ ಅಂತ ಕರೀರಿ. ಸೊ ಅದರಿಂದ ಸಬ್ಟ್ರಾಕ್ಟ್ ಮಾಡಿ ಎಷ್ಟು ಕಡಿಮೆ ಇದೆ ಅನ್ನೋದನ್ನು ನಾವು ಲೆಕ್ಕ ಮಾಡ್ಕೊಳ್ಳೋಣ. ಮೊದಲನೇದು ಇದು 1 ಕಮ್ಮಿ ಇದೆ, -1, ಇದು -2 ಕಮ್ಮಿ ಇದೆ. ಇದರಿಂದ ಇದನ್ನ ಇದಕ್ಕೆ ಕೂಡಿ ಅಥವಾ ಇದನ್ನ ಇದಕ್ಕೆ ಕೂಡಿ ಎರಡು ಒಂದೇ ಉತ್ತರ ಬರುತ್ತೆ. ಯಾಕಂದರೆ 9,999ರಲ್ಲಿ 2 ಕಳೆದ್ರೆ 9,997 ಬರುತ್ತೆ. ಅದೇ ರೀತಿ 9,998ರಲ್ಲಿ 1 ಕಳೆದ್ರೆ 9,997 ಬರುತ್ತೆ. ನಮಗೆ 4 ಡಿಜಿಟ್ 8 ಡಿಜಿಟ್ ಬೇಕು. ಅದರಿಂದ ಇನ್ನೂ 4 ಡಿಜಿಟ್ಗಳು ನಮಗೆ ಬೇಕು. ಇವೆರಡನ್ನು ಕೂಡ ಮಲ್ಟಿಪ್ಲೈ ಮಾಡಿ ಅದೇ ರೀತಿ 2 1 2, ಇದು ಕೊನೆ ಡಿಜಿಟ್ ಆಗುತ್ತೆ. ಇನ್ನು ಉಳಿದಂಥ 3 ಡಿಜಿಟ್ಗಳು ಈ 3 0 ಆಗುತ್ತೆ. 0 0 0. 4 ಡಿಜಿಟ್ ಇತ್ತಲ್ಲ, ಹಿಂಗೆ 3 ಡಿಜಿಟ್ ಅಂತ ಹೇಳ್ತೀರಾ. ಇಲ್ಲಿ 4 ಸೊನ್ನೆಗಳಿರ್ಬೋದು, ಆದರೆ ಬಿಡಿ ಸ್ಥಾನವನ್ನು 2 ಆಕ್ರಮಿಸ್ಕೊಳ್ಳುತ್ತೆ. ಅದರಿಂದ 3 ಸಂಖ್ಯೆಗಳನ್ನು ನೀವು ಫಿಲಪ್ ಮಾಡಬೇಕಾಗತ್ತೆ. ಇನ್ನೂ ಸಿಂಪಲಾಗಿ ಹೇಳಬೇಕು ಅಂದರೆ ಈ ರೀತಿಯಾಗಿ ಸಿಂಪಲ್ಲಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಮೇಲೆ ಬೇಸ್ ಸಂಖ್ಯೆಯಿಂದ 1 ಕಳ್ಕೋಬೇಕು, ಬೇಸ್ ಸಂಖ್ಯೆಯಿಂದ 2 ಕಳ್ಕೊಂಡ್ರಿ. ಸೊ ಈ ಕ್ರಾಸ್ ಮಲ್ಟಿಪ್ಲಿಕೇಶನಲ್ಲಿ ಅಡಿಷನ್ ಮಾಡಿದ್ರಿ, ಮೊದಲ 4 ಡಿಜಿಟ್ ನಿಮಗೆ ಬಂತು. ಕೊನೆಯ 4 ಡಿಜಿಟ್ನ ಫಿಲಪ್ ಮಾಡೋದಕ್ಕೂ ಮುಂಚೆ ನೀವು ಇದನ್ನು ಮಲ್ಟಿಪ್ಲೈ ಮಾಡಿ. -1 × -2 + 2. ಇಲ್ಲಿ ಒಟ್ಟು ಎಷ್ಟು ಡಿಜಿಟ್ ಇದೆ? 4 ಝೀರೋಗಳಿದೆ. ನಮಗೆ ಮುಂದಕ್ಕೆ 4 ಝೀರೋ ಬೇಕು. 1 2 3, 4ನೇ ಝೀರೋಗೆ 2 ಆ್ಯಡ್ ಮಾಡಿ, ನಿಮ್ಗೆ ಉತ್ತರ ಸಿಕ್ತು. ಸೊ ನೀವೀಗ ಲೆಕ್ಕವನ್ನು ಕ್ಯಾಲ್ಕುಲೇಟರ್ನಲ್ಲಿ ಮಾಡಿ ನೋಡಿದ್ರೆ ನಿಮಗೆ ಆಪ್ಷನ್ 2 ಸರಿಯಾದಂಥ ಉತ್ತರ ಸಿಗುತ್ತೆ. ಇದಾಗಿತ್ತು ಇಂದಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಯಾವುದೇ ಅಭಿಪ್ರಾಯಗಳಿದ್ದು ಕಮೆಂಟ್ ಸೆಕ್ಷನ್ ಮುಕ್ತವಾಗಿದೆ, ಕಮೆಂಟ್ ಮಾಡ್ಬೋದು. ಎಲ್ರಿಗೂ ಧನ್ಯವಾದಗಳು.